ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಕಣಗಳಲ್ಲಿ ಒಂದು ಕೊರಟಗೆರೆ. ಅದಕ್ಕಿಂತ ಹೆಚ್ಚಾಗಿ ಸದ್ಯದ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಸ್ಪರ್ಧೆ ಮಾಡುತ್ತಿರುವ ಕಣ ಇದು. ಹೀಗಾಗಿ ಈ ಕ್ಷೇತ್ರಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿದೆ. ಆದರೆ ಕ್ಷೇತ್ರದ ಜನ ಪರಮೇಶ್ವರ್ ಕೈ ಹಿಡಿತಾರಾ? ಯಾವ ಅಭ್ಯರ್ಥಿಯ ಕುರಿತು ಏನು ಹೇಳ್ತಾರೆ ಬನ್ನಿ ನೋಡೋಣ. ಇವತ್ತು ನಾವು ಜನಮತ ಯಾಚಿಸಿಕೊಂಡು ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಕ್ಷೇತ್ರವನ್ನು ಪ್ರತಿಷ್ಠಿತ ಕ್ಷೇತ್ರ ಅಂತ ಪರಿಗಣಿಸಲಾಗಿದೆ. ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷರು ಅದೇ ರೀತಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಲಾಗಿರುವಂಥ ಜಿ ಪರಮೇಶ್ವರ್ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆಗಿಳಿದಿದ್ದಾರೆ. ಇವರು ಈ ಹಿಂದೆ ಅಷ್ಟೊಂದು ಕೆಲಸ ಮಾಡಿಲ್ಲ ಅನ್ನುವಂಥ ಕೊರಗು ಇಲ್ಲಿನ ಮಂದಿಯಲ್ಲಿ ಕಾಡ್ತಾ ಇದೆ. ಜೊತೆಗೆ ನೀರಾವರಿ ಯೋಜನೆ ಇಲ್ಲ, ತಮ್ಮ ತೆಂಗು ಕಂಗು ಬೆಳೆಗೆ ಸರಿಯಾದ ಬೆಲೆ ಕೊಡಲಿಲ್ಲ ಅನ್ನುವಂಥ ದೂರೂ ಕೂಡ ಇಲ್ಲಿನ ಮಂದಿ ಕೊಡ್ತಿದ್ದಾರೆ. ಹಾಗಾದರೆ ಈ ಬಾರಿ ಕೈಗೆ ಜೈ ಅಂತಾರ ಅಥವಾ ಬೇರೆಯವರನ್ನ ಆರಿಸ್ತಾರ ಅನ್ನೋದನ್ನು ನೋಡೋಣ. ಅದಕ್ಕಿಂತಲೂ ಮುಂಚೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಒಂದು ಸಣ್ಣ ಪರಿಚಯ ಮಾಡ್ಕೊಂಡು ಬರೋಣ. ಈ ಸಲ ರಾಜ್ಯದ ಗಮನ ಸೆಳೆಯುವ ಕ್ಷೇತ್ರಗಳಲ್ಲಿ ಕೊರಟಗೆರೆ ಕೂಡ ಒಂದು. ಕ್ಷೇತ್ರ ವಿಂಗಡಣೆ ಬಳಿಕ ಮಧುಗಿರಿ ಕ್ಷೇತ್ರದಿಂದ ಮೀಸಲಾತಿಯನ್ನ ಕೊರಟಗೆರೆಗೆ ವರ್ಗಾಯಿಸಲಾಯಿತು. ಅದರ ಪರಿಣಾಮವಾಗಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಕ್ಷೇತ್ರಕ್ಕೆ ವರ್ಗವಾದರು. ಹೀಗಾಗಿ ಈ ಕ್ಷೇತ್ರಕ್ಕೆ ಇನ್ನಿಲ್ಲದ ಮಹತ್ವ ಬಂದಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನರೇ ಹೆಚ್ಚಾಗಿರುವ ಈ ಕ್ಷೇತ್ರದಲ್ಲಿ ಕೃಷಿಯೇ ಆಧಾರ. ಕೆಪಿಸಿಸಿ ಅಧ್ಯಕ್ಷರ ಕ್ಷೇತ್ರ ಎಂಬುದು ನಿಜವಾದ್ರೂ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರ ಇನ್ನೂ ಹಿಂದುಳಿದಿದೆ. ಮುಖ್ಯಮಂತ್ರಿ ಕನಸು ಕಾಣುತ್ತಿರುವ ಅಭ್ಯರ್ಥಿ ನಾಡಿನಲ್ಲಿ ಹಲವು ಸಮಸ್ಯೆಗಳಿವೆ. ಮತ್ತೆ ನೀರು ಕುಡಿಯೋದಕ್ಕೆ ನೀರು ಬಹಳಷ್ಟು ಕಷ್ಟ ಆಗಿದೆ. ಈಗ ಹಾಲಿ MLA ಗೆದ್ದೋದರು, ಒಂದ್ಸತಿ ಗೆದ್ದೋಗಿರೋರು ಇದುವರೆಗೂ ಬರ್ಬೇಕಾದ್ರೆ ಕಷ್ಟ ಆಗೈತೆ. ಅವ್ರು ಕಾಣಬೇಕಾದ್ರೆ ಮಹಾ ಕಷ್ಟ ಆಗ್ತಾ ಐತೆ. ಕುಡಿಯೋ ನೀರಿಂದು ಚರಂಡಿ ವ್ಯವಸ್ಥೆ ತುಂಬಾ ಹದಗೆಟ್ಟೈತೆ. ಅದರಿಂದ ಅಕ್ಕಿರಾಮ ಗ್ರಾಮ ಜನತೆಗೆ ಕುಡಿಯೋ ನೀರು ಫಸ್ಟ್ ಕಲ್ಪಿಸಬೇಕು. ಒಳ್ಳೆ ರಸ್ತೆ ಅಭಿವೃದ್ಧಿನೂ ಆಗಿದೆ. ಕೆಲಗಡೆ ಆಗಿರ್ಬೋದು, ಕೆಲಗಡೆ ಆಗಿಲ್ದಲೇ ಇರ್ಬೋದು. ಅದರಿಂದ ಮುಂದಿನ ಮುಖ್ಯಮಂತ್ರಿ ಆಗಂತ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ರೆ ಒಳ್ಳೆಯದು. ಜಾತಿ ಬಲಾಬಲ. ಒಕ್ಕಲಿಗರು 48,000, ST 30,000, SC 27,000, ಕುರುಬರು 25,000, ಗೊಲ್ಲರು 19,000, ಇತರೆ 30,000. ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಸಂಖ್ಯೆ ಸುಮಾರು 1.6 ಲಕ್ಷ. 80,000 ಪುರುಷ ಮತದಾರರಿದ್ದಾರೆ. ಮಿಕ್ಕವರು ಮಹಿಳಾ ಮತದಾರರು. ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜೋರಾಗಿದೆ. ನಂತರ SC, ST ಅವರು ಬರ್ತಾರೆ. ಕುರುಬರು, ಗೊಲ್ಲರು ಕೂಡ ಇಲ್ಲಿ ನಿರ್ಣಾಯಕರು. ಯಾರು ನಮಗೆ ಸ್ಪಂದಿಸ್ತಾರೋ ಅವರಿಗೆ ನಮ್ಮ ಮತ. ಯಾವ ರೀತಿ ಸ್ಪಂದನೆ ಬೇಕು? ಸ್ಪಂದನೆ ಅಂದರೆ ಮೂಲಭೂತ ಸೌಕರ್ಯ. JDS ಹಿಂದಿನ ಸರಿ ಬಿಟ್ಟು ಮುಂದಿನ ಸರಿ 3 ಸಲ JDS ಇಲ್ಲಿ ಗೆಲ್ತಿತ್ತು. ಆದರೆ ಏನು ಕೆಲಸನೂ ಮಾಡಿಸ್ಲಿಲ್ಲ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಪೆದ್ದರಾಜು, ಕಾಂಗ್ರೆಸ್ ಜಿ ಪರಮೇಶ್ವರ್, JDS ಸುಧಾಕರ್ ಲಾಲ್, KJP ವಾಲೆ ಚಂದ್ರು, BSP ಬುಳ್ಳಾ ಸುಬ್ರಾವ್. ಕಾಂಗ್ರೆಸ್ನಿಂದ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿಯ ವಾಲೆ ಚಂದ್ರು KJP ಕಡೆ ವಾಲಿ ಟಿಕೆಟ್ ಗಿಟ್ಟಿಸಿದ್ದಾರೆ. ಹೀಗಾಗಿ ಬಿಜೆಪಿ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. JDSನಿಂದ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧಾಕರ್ ಲಾಲ್ಗೆ ಟಿಕೆಟ್ ಸಿಕ್ಕಿದೆ. ಮಾಜಿ IAS ಅಧಿಕಾರಿ ಹಾಗೂ BSP ರಾಜ್ಯ ಜನರಲ್ ಸೆಕ್ರೆಟರಿ ಬುಳ್ಳಾ ಸುಬ್ರಾವ್ ಕಣಕ್ಕಿಳಿಯುವ ಮೂಲಕ ಕುತೂಹಲವನ್ನ ಹೆಚ್ಚಿಸಿದ್ದಾರೆ. CM ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮತದಾರ ಪರಮೇಶ್ವರ್ಗೆ ಓಲೈಸೋ ಸಾಧ್ಯತೆ ಇದೆ. ಪರಮೇಶ್ವರ್ KPCC ಅಧ್ಯಕ್ಷ ಆಗಿದ್ದಾರೆ. ಇದುವರೆಗೂ ನೀರಿನ ಬಗ್ಗೆ ಯಾವುದೇ ರೀತಿ ಕಾಳಜಿ ವಹಿಸಿಲ್ಲ. ಅವರು ರಸ್ತೆ ಅವ್ರು ನಾನು ಮಾಡ್ಸಿದ್ದೀನಿ ಅಂತ ಫೋಟೋ ಹಾಕೊಂಡು ಅಡ್ಡಾಡ್ತಾ ಇದ್ದಾರೆ. ಇದು ಸರ್ಕಾರ ಕೊಟ್ಟಿರೋದು. ಪ್ರತಿಯೊಬ್ಬ MLAಗೂ ಆದಂಥ ಅನುದಾನ ಕೊಡ್ತಾರೆ. ಅದರಲ್ಲಿ ವಿಶೇಷ ಅನುದಾನ ತಂದು ಏನು ಅಭಿವೃದ್ಧಿ ಮಾಡಿಲ್ಲ ಅವರು. ಕೊರಟಗೆರೆ ಮಂದಿಯ ಮನದಾಳದೊಳಗೆ ಏನಿದೆ ಅನ್ನೋದನ್ನ ಬ್ಯಾಲೆಟ್ ಪೇಪರಲ್ಲಿ ಹಾಕಿ ಆ ಬಾಕ್ಸಲ್ಲಿ ಹಾಕಿದ್ದಾರೆ. ಅದು ಯಾವ ರೀತಿ ಇದೆ, ಅದರ ಸಮೀಕ್ಷೆ ಹೇಗಿದೆ ತಿಳಿಯೋಣ ಬನ್ನಿ. ಕ್ಷೇತ್ರ ಕೊರಟಗೆರೆ. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ (15.29%), ಕಾಂಗ್ರೆಸ್ (31.21%), JDS (24.40%), KJP (26.09%), ಇತರೆ
3.01%. ಮತದಾರರು ಜಿ ಪರಮೇಶ್ವರ್ ಕೈ ಹಿಡಿಯುವ ಲಕ್ಷಣಗಳು ಕಾಣಿಸಿದೆ. ಆದರೆ ಕೆಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳು ತೀರಾ ಹತ್ತಿರದಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ಕೆಪಿಸಿಸಿ ಪತಾಕೆ ಹಾರುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕಿಂತ ಹೆಚ್ಚಾಗಿ ಕ್ಷೇತ್ರದ ಜನ ಮುಖ್ಯಮಂತ್ರಿ ರೇಸ್ನಲ್ಲಿ ಕುಮಾರಸ್ವಾಮಿಗೆ ಹೆಚ್ಚು ಮತ ಹಾಕಿದ್ದಾರೆ. ಸ್ವಕ್ಷೇತ್ರದಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗುವುದನ್ನ ಒಪ್ತಿಲ್ಲ ಅನ್ನೋದು ದುರಂತ. ಇದಕ್ಕೆ ಮುಖ್ಯ ಕಾರಣ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವುದು. ಕಳೆದ ಸ್ಥಳೀಯ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಇಲ್ಲಿ ಸಮಬಲದ ಪೈಪೋಟಿ ನಡೆಯಿತು. ಅದೇ ರೀತಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೊರಟಗೆರೆ ಕ್ಷೇತ್ರ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ರಣಕಣವಾಗಲಿದೆ. ಆದರೂ ಕೂಡ ಜನ ನೀರಾವರಿ, ರಸ್ತೆ, ಚರಂಡಿ ವ್ಯವಸ್ಥೆ ಮಾಡೋರಿಗೇನೆ ನಮ್ಮ ಮತ ಅಂತ ಹೇಳ್ತಿದ್ದಾರೆ. ನೋಡೋಣ ಈ ಮತದಾರ ಯಾರ ಕೈ ಹಿಡಿತಾನೆ, ಯಾರ ಕೈ ಬಿಡ್ತಾನೆ ಅನ್ನೋದನ್ನ. ಇವಿಷ್ಟು ಕ್ಷೇತ್ರಗಳ ಜಾತಕ. ಜನರ ಬಳಿಗೆ ನೇರವಾಗಿ ಹೋಗಿ ಮತದ ಡಬ್ಬಿ ಎದುರುಗಿಟ್ಟು ಕೇಳಿದಾಗ ಸಿಕ್ಕ ಜನಾಭಿಮತದ ಡೀಟೇಲ್ಸ್ ಇಂದಿನ ಜನಮತದಲ್ಲಿದೆ. ನಾಳೆ ಮತ್ತೊಂದಷ್ಟು ಕ್ಷೇತ್ರ, ಮತ್ತೊಂದಷ್ಟು ಅಭ್ಯರ್ಥಿಗಳ ಜಾತಕ. ಅಲ್ಲಿವರೆಗೂ ನಿರಂತರ ರಾಜಕೀಯ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.